ಹಳೆಯ ಮನೆಯ ರಹಸ್ಯ. ಕರ್ನಾಟಕದ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯ ಹೊರಗೆ ಒಂದು ಹಳೆಯ ಮನೆ ಇತ್ತು. ಆ ಮನೆಯ ಬಗ್ಗೆ ಹಳ್ಳಿಯವರು ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದರು: ಆ ಮನೆಗೆ ಸೂರ್ಯ ಅಸ್ತಮಿಸಿದ ಮೇಲೆ ಹೋಗಬೇಡಿ. ಆದರೆ ರಾಹುಲ್ ಎಂಬ ಯೂಟ್ಯೂಬರ್ಗೆ ಈ ಕಥೆಗಳು ಕೇಳಿ ಕುತೂಹಲ ಹುಟ್ಟಿತು. ಅವನು ತನ್ನ ಯೂಟ್ಯೂಬ್ ಚಾನಲ್ಗಾಗಿ ಹಾರರ್ ಮತ್ತು ಮಿಸ್ಟರಿ ವಿಡಿಯೋಗಳು ಮಾಡುತ್ತಿದ್ದ. ಒಂದು ದಿನ ಅವನು ತನ್ನ ಸ್ನೇಹಿತ ಕಿರಣ್ ಜೊತೆ ಆ ಹಳೆಯ ಮನೆಗೆ ಹೋಗಲು ತೀರ್ಮಾನಿಸಿದ. ರಾತ್ರಿ 11 ಗಂಟೆ. ಇಬ್ಬರೂ ಕ್ಯಾಮರಾ, ಟಾರ್ಚ್ ಮತ್ತು ಮೈಕ್ ತೆಗೆದುಕೊಂಡು ಆ ಮನೆಯ ಮುಂದೆ ನಿಂತಿದ್ದರು. ಮನೆಯ ಬಾಗಿಲು ಅರ್ಧ ತೆರೆದಿತ್ತು. ಗಾಳಿ ಬೀಸುತ್ತಿತ್ತು. ಬಾಗಿಲು ನಿಧಾನವಾಗಿ ಕ್ರೀಕ್ ಕ್ರೀಕ್ ಎಂದು ಶಬ್ದ ಮಾಡುತ್ತಿತ್ತು. ರಾಹುಲ್ ಕ್ಯಾಮರಾಕ್ಕೆ ಹೇಳಿದ: ಇದು ಆ ಹಳ್ಳಿ ಜನರು ಭಯಪಡುವ ಮನೆ. ಇಂದು ನಾವು ಇದರ ಒಳಗೆ ಹೋಗ್ತೀವಿ. ಅವರು ಒಳಗೆ ಪ್ರವೇಶಿಸಿದರು. ಮನೆಯೊಳಗೆ ತುಂಬ ಧೂಳು, ಹಳೆಯ ಫರ್ನಿಚರ್ ಮತ್ತೆ ಗೋಡೆಯ ಮೇಲೆ ಹಳೆಯ ಫೋಟೋಗಳು. ಅಕಸ್ಮಾತ್ ಕಿರಣ್ ಕೇಳಿದ: ರಾಹುಲ್, ಇಲ್ಲಿ ಯಾರಾದರೂ ಇದ್ದಾರಾ? ರಾಹುಲ್ ನಕ್ಕ: ಇದು ಹಾರರ್ ಸಿನಿಮಾ ಅಲ್ಲ, ಯಾರೂ ಇರಲ್ಲ. ಅಷ್ಟರಲ್ಲಿ ಮೇಲಿನ ಮಹಡಿಯಿಂದ ಒಂದು ಹೆಜ್ಜೆಯ ಶಬ್ದ ಕೇಳಿಸಿತು. ಟಕ್ ಟಕ್ ಟಕ್. ಇಬ್ಬರೂ ನಿಂತು ಹೋದರು. ನೀನು ಕೇಳಿದ್ದೀಯಾ? ಕಿರಣ್ ನಿಧಾನವಾಗಿ ಕೇಳಿದ. ಹೌದು, ರಾಹುಲ್ ಉತ್ತರಿಸಿದ. ಅವರು ನಿಧಾನವಾಗಿ ಮೆಟ್ಟಿಲುಗಳ ಕಡೆಗೆ ಹೋದರು. ಮೇಲಕ್ಕೆ ಹೋಗುತ್ತಿದ್ದಾಗ ಅವರ ಟಾರ್ಚ್ ಅಚಾನಕ್ ಆಫ್ ಆಯಿತು. ಮನೆ ಸಂಪೂರ್ಣ ಕತ್ತಲಾಯಿತು. ಕಿರಣ್ ಭಯದಿಂದ ಹೇಳಿದ: ಇಲ್ಲಿ ಏನೋ ಸರಿಯಿಲ್ಲ. ಅಷ್ಟರಲ್ಲಿ ಒಂದು ಹೆಂಗಸಿನ ನಗು ಕೇಳಿಸಿತು. ಹ ಹ ಹ. ಇಬ್ಬರು ಬೆಚ್ಚಿಬಿದ್ದರು. ರಾಹುಲ್ ಕ್ಯಾಮರಾ ಲೈಟ್ ಆನ್ ಮಾಡಿದ. ಆ ಬೆಳಕಿನಲ್ಲಿ ಗೋಡೆಯ ಮೇಲೆ ಒಂದು ವಾಕ್ಯ ಬರೆಯಲಾಗಿತ್ತು: ನೀವು ಇಲ್ಲಿ ಬರಬಾರದು. ಕಿರಣ್ ಹೇಳಿದ: ನಾವು ಹೋಗೋಣ ರಾಹುಲ್. ಆದರೆ ರಾಹುಲ್ ಕುತೂಹಲದಿಂದ ಇನ್ನೊಂದು ಕೊಠಡಿಗೆ ಬಾಗಿಲು ತೆರೆದ. ಆ ಕೊಠಡಿ ಸಂಪೂರ್ಣ ಖಾಲಿ. ಆದರೆ ಮಧ್ಯದಲ್ಲಿ ಒಂದು ಹಳೆಯ ಕುರ್ಚಿ ಇತ್ತು. ಅವರು ಒಳಗೆ ಹೋಗುತ್ತಿದ್ದಂತೆಯೇ ಕುರ್ಚಿ ನಿಧಾನವಾಗಿ ಸ್ವತಃ ಕದಿಲಲು ಆರಂಭಿಸಿತು. ಕಿರಣ್ ಕಿರುಚಿದ: ರಾಹುಲ್, ಇದನ್ನ ನೋಡಿದ್ದೀಯಾ? ಅಷ್ಟರಲ್ಲಿ ಬಾಗಿಲು ಜೋರಾಗಿ ಮುಚ್ಚಿತು. ಧಡಾಂ. ಇಬ್ಬರೂ ಒಳಗೆ ಸಿಲುಕಿದರು. ಕಿರಣ್ ಬಾಗಿಲು ತೆಗೆಯಲು ಪ್ರಯತ್ನಿಸಿದ. ಆದರೆ ಬಾಗಿಲು ತೆರೆಯಲಿಲ್ಲ. ಅಷ್ಟರಲ್ಲಿ ಕ್ಯಾಮರಾದಲ್ಲಿ ಏನೋ ವಿಚಿತ್ರ ಕಂಡುಬಂತು. ರಾಹುಲ್ ಕ್ಯಾಮರಾ ಸ್ಕ್ರೀನ್ ನೋಡಿದ. ಅದರಲ್ಲೊಬ್ಬ ಹೆಂಗಸಿನ ನೆರಳು ಅವರ ಹಿಂದೆ ನಿಂತಿತ್ತು. ಆದರೆ ಅವರು ಹಿಂದಕ್ಕೆ ತಿರುಗಿದಾಗ ಯಾರೂ ಇರಲಿಲ್ಲ. ರಾಹುಲ್ ಮತ್ತೆ ಕ್ಯಾಮರಾ ನೋಡಿದ. ಈ ಬಾರಿ ಆ ನೆರಳು ಇನ್ನೂ ಹತ್ತಿರ ಬಂದಿತ್ತು. ಕಿರಣ್ ನಿಧಾನವಾಗಿ ಕೇಳಿದ: ನಿನ್ನ ಹಿಂದೆ ಯಾರು ನಿಂತಿದ್ದಾರೆ? ರಾಹುಲ್ ಬೆಚ್ಚಿ ಹಿಂದಕ್ಕೆ ತಿರುಗಿದ. ಯಾರೂ ಇರಲಿಲ್ಲ. ಆದರೆ ಅಷ್ಟರಲ್ಲಿ ಕ್ಯಾಮರಾ ಸ್ಕ್ರೀನ್ನಲ್ಲಿ ಆ ಹೆಂಗಸಿನ ಮುಖ ಸ್ಪಷ್ಟವಾಗಿ ಕಾಣಿಸಿತು. ಅವಳ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು. ಅವಳು ನಿಧಾನವಾಗಿ ಹೇಳಿದಳು: ಈ ಮನೆ ನನ್ನದು. ಅಷ್ಟರಲ್ಲಿ ಕ್ಯಾಮರಾ ಆಫ್ ಆಯಿತು. ಮರುದಿನ ಬೆಳಗ್ಗೆ ಹಳ್ಳಿಯ ಕೆಲವು ಜನರು ಆ ಮನೆಯ ಬಳಿ ಒಂದು ಕ್ಯಾಮರಾ ಕಂಡರು. ಆದರೆ ರಾಹುಲ್ ಮತ್ತು ಕಿರಣ್ ಅವರೆಲ್ಲಿಯೂ ಕಾಣಿಸಲಿಲ್ಲ. ಆ ಕ್ಯಾಮರಾದಲ್ಲಿದ್ದ ಕೊನೆಯ ವಿಡಿಯೋ ನೋಡಿದಾಗ ಕೊನೆಯ ಫ್ರೇಮ್ನಲ್ಲಿ ಒಂದು ಭಯಾನಕ ವಿಷಯ ಕಾಣಿಸಿತು. ರಾಹುಲ್ ಮತ್ತು ಕಿರಣ್ ನಿಂತಿದ್ದ ಜಾಗದಲ್ಲಿ ಈಗ ಇಬ್ಬರ ನೆರಳುಗಳ ಜೊತೆಗೆ ಮೂರನೇ ನೆರಳು ಕೂಡ ಇದ್ದಿತ್ತು. ಆದರೆ ಆ ಮೂರನೇ ನೆರಳು ಮಾನವನದ್ದಲ್ಲ.